ಕರ್ಮಪತಿಯಾದಂತಹ ಗ್ರಹ ದ್ವಾದಶ ಭಾವದಲ್ಲಿ ಇರುವಂತಹದ್ದು. ಕರ್ಮಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿ, ಕರ್ಮ ಭಾವದಲ್ಲಿ ರಾಹು ಉದಯ, ಕರ್ಮದಲ್ಲಿ ಶನಿಯ ಉಪಸ್ಥಿತಿ, ಸಂಪತ್ತಿನ ಭಾವ ಮೋಡದ ಸ್ಥಿತಿಯಲ್ಲಿರುವಂತಹದ್ದು. ಆರ್ಥಿಕತೆಯ ಭಾವ ಅನ್ನುವಂಥದ್ದೇನಿದೆ ಅದು ಮೋಡದ ಸ್ಥಿತಿಯಲ್ಲಿರುವಂತಹದ್ದು. ಗ್ರಹಾನುಕೂಲತೆಗಳು ಹೇಳುವಂತಹದ್ದು ತಮ್ಮ ಅನುಭವದಲ್ಲಿ ಇರುವುದಿಲ್ಲ. ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ದಿನಾಂಕ 15ನೇ ತಾರೀಕಿನಿಂದ 29ನೇ ತಾರೀಕು ಜುಲೈ ಮಾಸ. ಮೇಷರಾಶಿಯ ಒಂದು ಚಿಂತನೆಯ ಬಗ್ಗೆ ಗಮನವನ್ನು ಹರಿಸೋದಾದರೆ, ಮೇಷರಾಶಿಯವರಿಗೆ ಕರ್ಮಪತಿಯಾದಂತಹ ಗ್ರಹ ದ್ವಾದಶ ಭಾವದಲ್ಲಿ ಇರುವಂತಹದ್ದು. ಅರ್ಥಾತ್ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮತೃಪ್ತಿ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿ ಇರೋದಿಲ್ಲ ಅಂತ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದೆ. ವೃತ್ತಿಯಲ್ಲಿ ಪ್ರಗತಿಯ ಕೊರತೆಗಳಾಗಿರಬಹುದು, ಅಥವಾ ವೃತ್ತಿಯಲ್ಲಿ ಆರ್ಥಿಕತೆಯ ಆದಾಯದ ವಿಷಯಗಳಾಗಿರಬಹುದು, ಅಥವಾ ವೃತ್ತಿಯಲ್ಲಿ ಪದೋನ್ನತಿಗಳಾಗಿರಬಹುದು, ಅಥವಾ ಉದ್ಯಮದಲ್ಲಿ ಯಶಸ್ಸಿನ ಫಲಗಳಾಗಿರಬಹುದು. ಇಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಹಿನ್ನಡೆಯ ಅನುಭವಗಳು ಹೇಳುವಂತಹದ್ದು, ಯಾಕೋ ತನ್ನ ಪ್ರಯತ್ನಕ್ಕೆ ತಕ್ಕ ಫಲಗಳು ಅನುಭವಕ್ಕೆ ಬರ್ತಾ ಇಲ್ಲ ಹೇಳುವಂತಹ ಒಂದು ಲಕ್ಷಣಗಳು ತಮ್ಮಲ್ಲಿ ಕಂಡು ಬರ್ತಾ ಇದೆ, ತಮ್ಮ ಅನುಭವಕ್ಕೆ ಕಂಡು ಬರ್ತಾ ಇದೆ. ಹಾಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಋಣಬಾಧೆಗೆ ಸಂಬಂಧಪಟ್ಟಂತಹ ತೊಂದರೆಗಳು. ಋಣಬಾಧೆ ಹೇಳಿದರೆ ಸಾಲದ ಬಾಧೆ ಅಂತ ಚಿಂತನೆ ಮಾಡಬಹುದು. ಒಂದು ವೇಳೆ ಸಾಲವನ್ನು ಮಾಡಿದರೆ ಹಿಂದಿರುಗಿಸುವಲ್ಲಿ ತೊಂದರೆಗಳಾಗುವಂಥದ್ದು, ಅಥವಾ ಸಾಲವನ್ನು ಕೊಟ್ಟರೆ ಹಿಂದೆ ಬಾರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇಂತಹ ಲಕ್ಷಣಗಳೆಲ್ಲ ಕಂಡು ಬರ್ತಾ ಇದೆ. ಇನ್ನು ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಫಲಗಳು, ತಮಗೆ ಗೊತ್ತಿಲ್ಲದಂತೆ ತಾವು ನಿರೀಕ್ಷೆ ಮಾಡದೇ ಇದ್ದಂತಹ ಕೆಲವೊಂದಿಷ್ಟು ಅನಾರೋಗ್ಯದ ಫಲಗಳು ತಮ್ಮ ಮುಂದೆ ಬಂದು ನಿಲ್ಲುವಂತಹ ಯೋಗ ಫಲಗಳು, ತಮ್ಮ ಅನುಭವಕ್ಕೆ ಬರುವಂತಹ ಯೋಗ ಫಲಗಳು. ಹಾಗೆ ವಾಹನಾದಿಗಳಲ್ಲಿ ಅತ್ಯಂತ ಜಾಗ್ರತೆಯಿಂದ ಇರಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ರೋಡಲ್ಲಿ ಹೋಗುವಾಗ ಬರುವಾಗ ತುಂಬ ಜಾಗ್ರತೆಯಿಂದ ವಾಹನಾದಿಗಳನ್ನು ಚಲಾವಣೆ ಮಾಡಬೇಕು. ಕಾರಣ ಎಲ್ಲಿಯೋ ಅವಘಡಗಳನ್ನು ಮಾಡಿಕೊಳ್ಳುವಂತಹ ಲಕ್ಷಣಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಕೌಟುಂಬಿಕ ಜೀವನದಲ್ಲಿ ಸಮಾಧಾನಗಳು ಒಂದು ಹಂತದಲ್ಲಿರ್ತದೆ, ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಮಾಧಾನಗಳು ಒಂದು ಹಂತದಲ್ಲಿರ್ತದೆ, ಮಕ್ಕಳಿಂದಲೂ ಕೂಡ ತೃಪ್ತಿಯ ವಾತಾವರಣ ಹೇಳುವಂಥದ್ದು ಒಂದು ಹಂತದಲ್ಲಿ ಇರ್ತದೆ. ಇದೆಲ್ಲವುದು ಒಂದು ಭಾಗದಲ್ಲಿ ಶುಭ ಫಲಗಳಿದ್ದರೆ, ಇನ್ನೊಂದು ಭಾಗದಲ್ಲಿ ಸಾರ್ಧ ಸಪ್ತಮ ಶನಿಯ, ಅದೇ ಕರ್ಮಪತಿ ದ್ವಾದಶದಲ್ಲಿರುವಂತಹ ಶನಿಯ ಫಲಗಳು, ಒಂದಷ್ಟು ಅಶುಭ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ ಕಂಡುಬರ್ತಾ ಇದೆ. ಇನ್ನು ರಕ್ತದೊತ್ತಡದಂತಹ ಅನಾರೋಗ್ಯದ ಒಂದಷ್ಟು ಸಮಸ್ಯೆಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಹೊಸತಾದಂತಹ ಜವಾಬ್ದಾರಿಗಳು ಹೇಳುವಂಥದ್ದು ತಮ್ಮ ಹೆಗಲ ಮೇಲೆ ಏನು ಬೀಳುವಂತಹ ಯೋಗ ಫಲಗಳು. ಅರ್ಥಾತ್ ಎಲ್ಲಿಯೋ ಕೌಟುಂಬಿಕವಾದ ಜವಾಬ್ದಾರಿಯೋ, ಸಾಂಸಾರಿಕವಾದಂತಹ ಜವಾಬ್ದಾರಿಯೋ, ಅಥವಾ ವೃತ್ತಿ ಸಂಬಂಧವಾದಂತಹ ಜವಾಬ್ದಾರಿಯೋ, ಅಥವಾ ಬದುಕಿನಲ್ಲಿ ಒಂದು ವಾತಾವರಣದಿಂದ ಇನ್ನೊಂದು ವಾತಾವರಣಕ್ಕೆ ಶಿಫ್ಟ್ ಆಗುವಂತಹ ಒಂದು ಜವಾಬ್ದಾರಿಯ ಯೋಗ ಫಲಗಳು. ಇಂತಹ ಲಕ್ಷಣಗಳೆಲ್ಲವೂ ಕೂಡ ಮೇಷರಾಶಿಯವರಿಗೆ ಈ ಒಂದು ಪಕ್ಷದಲ್ಲಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಕುಜನ ಪ್ರೀತಿಗಾಗಿ ಪ್ರಾರ್ಥನೆಗಳು, ಶನಿಯ ಪ್ರೀತಿಗಾಗಿ ಪ್ರಾರ್ಥನೆಗಳು. ಶನಿ ನಿಮ್ಮನ್ನು ಹಿಂಬಾಲಿಸುವ ಕಾರಣದಿಂದ ಶನಿಗೆ ಸಂಬಂಧಪಟ್ಟಂತಹ, ಶನಿ ಪ್ರೀತಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳು, ಶಿವನ ಉಪಾಸನೆ, ಆಂಜನೇಯ ದೇವರ ಉಪಾಸನೆ, ಹಾಗೆ ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡುವಂಥದ್ದು.
ಮುಖ್ಯವಾಗಿ ವಿಷ್ಣು ಸಹಸ್ರನಾಮದ ಪಠನ ಪಾರಾಯಣ ಏನಿದೆ ಇದು ನಿಮ್ಮ ಆತ್ಮಬಲವನ್ನು ವೃದ್ಧಿಸ್ತದೆ. ಸಾಮಾನ್ಯವಾಗಿ ತುಂಬ ಜನ ಗ್ರಹಗತಿಗಳು ಗ್ರಹಚಾರಗಳು ಕೆಟ್ಟಾಗ ಗ್ರಹಗತಿಗಳು ಕೆಟ್ಟಾಗ ತುಂಬ ಜನ ಆತ್ಮಬಲವನ್ನು ಕಳೆದುಕೊಳ್ಳುವುದರ ಮೂಲಕ ದುಃಖವನ್ನು ಅನುಭವಿಸುವಂತಹದ್ದು. ಹಾಗಾಗಿ ಆ ದುಃಖ ದೂರ ಆಗಬೇಕಾದ್ರೆ ಅಥವಾ ದುಃಖವನ್ನು ಎದುರಿಸಬೇಕಾದ್ರೆ ಆತ್ಮಬಲವನ್ನು ವೃದ್ಧಿಸಿಕೊಳ್ಳಬೇಕು. ಅದರ ಉಪಾಯದ ದಾರಿಯಲ್ಲಿ ನಾವು ಗಮಿಸಿದ್ದೇ ಹೌದಾದರೆ ತುಂಬ ಏನು ಸಂಕಷ್ಟಗಳನ್ನು, ಸಂದಿಗ್ಧತೆಗಳನ್ನು, ದುಃಖಗಳನ್ನು ನೀವು ಸಲೀಸಾಗಿ ಎದುರಿಸುವುದಕ್ಕೆ ಸಾಧ್ಯ. ಹಾಗಾಗಿ ವಿಷ್ಣು ಸಹಸ್ರನಾಮದ ಪಠನ ಮಾಡಿ ಪ್ರತಿನಿತ್ಯವೂ ಕೂಡ ಇದರಿಂದ ಬಹುತೇಕ ಶುಭ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ವೃಷಭ ರಾಶಿಯ ಫಲದ ಚಿಂತನೆಗಳು ಹೇಗಿದ್ದಾವೆ ಅನ್ನುವುದರ ಬಗ್ಗೆ ಗಮನಿಸುವುದಾದರೆ, ಕರ್ಮಪತಿಯಾದಂತಹ ಗ್ರಹ ಏಕಾದಶ ಭಾವದಲ್ಲಿ ಕರ್ಮಭಾವದಲ್ಲಿ ರಾಹು ಉದಯ, ಹಾಗೆ ರಾಶ್ಯಾಧಿಪತಿಯಾದಂತಹ ಗ್ರಹ ಚತುರ್ಥ ಭಾವದಲ್ಲಿ, ಷಷ್ಠಾಧಿಪತಿಯಾದಂತಹ ಗ್ರಹ ಚತುರ್ಥ ಭಾವದಲ್ಲಿ, ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗ್ರಹ ತೃತೀಯ ಭಾವದಲ್ಲಿ. ಹೊಸತರದ ಯೋಚನೆಗಳಾಗಲಿ ಇದನ್ನು ತಾವು ಎಕ್ಸಿಕ್ಯೂಷನ್ ಮಾಡುವುದು ಅಷ್ಟೊಂದು ಔಚಿತ್ಯ ಅಂತ ಅನ್ನಿಸೋದಿಲ್ಲ. ಕಾರಣ ಗುರುವಿನ ಅನುಕೂಲ ಇಲ್ಲದೇ ಇರುವಂತಹ ಒಂದು ರಾಶಿಯಾಗಿ ಈಗ ಇರುವಂಥದ್ದು. ಹಾಗಾಗಿ ಹೊಸತಾದಂತಹ ಚಿಂತನೆಗಳಿಗೆ ಈ ಸಂದರ್ಭ ಅಷ್ಟೊಂದು ಪೂರಕವಾದಂತಹ ಸ್ಥಿತಿಯಲ್ಲಿ ಇಲ್ಲ. ಯಾವ ಒಂದು ಕೆಲಸ ಕಾರ್ಯಗಳನ್ನು ತಾವುಗಳು ಮಾಡ್ತಾ ಇದ್ದೀರೋ ಅದು ವೃತ್ತಿ ಆಗಿರಬಹುದು, ಉದ್ಯಮ ಆಗಿರಬಹುದು, ಆ ವೃತ್ತಿ ಮತ್ತು ಉದ್ಯಮವನ್ನು ಯಥಾಸ್ಥಿತಿಯಂತೆ ಮುಂದುವರಿಸಿಕೊಂಡು ಹೋಗುವಂಥದ್ದೇನಿದೆ ಅದು ಅತ್ಯಂತ ಶುಭಪ್ರದ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ಯಾವುದೇ ಹೊಸ ಚಿಂತನೆಗಳು ಬೇಡ, ಹೊಸ ಕೆಲಸಗಳಿಗೆ ಚಾಲನೆಗಳು ಬೇಡ, ಮತ್ತು ಇದ್ದದ್ದನ್ನು ಮುಂದುವರಿಸಿಕೊಂಡು ಹೋಗುವುದರ ಬಗೆಗಿನ ಚಿಂತನೆ ಇರಲಿ. ಅದರಿಂದ ನಿಮಗೆ ಶುಭದಾಯಕವಾದಂತಹ ಫಲಗಳು ಕಾಣಿಸಿಕೊಳ್ತದೆ. ಮತ್ತು ಕೆಲವೊಂದಿಷ್ಟು ಕೆಲಸಗಳು ಅದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದಲ್ಲಿಯ ತನಕ ಗಮಿಸಿ ಅಲ್ಲಿಯೇ ನಿಂತುಕೊಳ್ಳುವಂತಹ ಯೋಗ ಫಲಗಳು. ಕರ್ಮಭಾವದಲ್ಲಿ ಪಾಪಗ್ರಹನ ಉದಯ ಆಗಿರುವುದರಿಂದ ಕರ್ಮ ಪೂರ್ಣತೆಯನ್ನು ಸೂಚನೆ ಮಾಡೋದಿಲ್ಲ, ಕರ್ಮದ ಅಪೂರ್ಣತೆಯ ಸೂಚನೆಯನ್ನು ಮಾಡುತ್ತದೆ. ಅಂತಂದರೆ ನಾವುಗಳು ಯಾವುದೋ ಒಂದು ಸಂಕಲ್ಪಿತ ಕರ್ತವ್ಯದಲ್ಲಿ ಮುನ್ನಡಿತಾ ಇರ್ತೇವೆ. ಆ ಕರ್ತವ್ಯ ಏನಿದೆ ಒಂದು ಹಂತದಲ್ಲಿಯ ತನಕ ಹೋಗಿ ಮತ್ತೆ ಅಲ್ಲಿಗೆ ನಿಂತುಕೊಳ್ಳುವಂತಹ ಯೋಗ ಫಲಗಳು. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ ಮೈಂಡ್ನಿಂದ ಕರ್ತವ್ಯದ ಬಗೆಗಿನ ಎಚ್ಚರಿಕೆಯನ್ನು ಇರಿಸಿಕೊಂಡಂತೆ ತಾವುಗಳು ಮುನ್ನಡೆಯುವಂಥದ್ದೇನಿದೆ ಅದು ಸ್ವಲ್ಪ ನಿಮಗೆ ಫಲಪ್ರದವಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಪ್ರಯತ್ನಗಳಿದ್ರೆ ಅದಕ್ಕೆ ಪೂರಕವಾದಂತಹ ಫಲಗಳು ಅದು ಸ್ವಲ್ಪ ಕಷ್ಟಕರ ಹೇಳುವಂತಹ ಲಕ್ಷಣ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿದ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪ್ರತಿಸ್ಪಂದನೆಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಲಭ್ಯ ಆಗುವುದರ ಬಗ್ಗೆ ಸ್ವಲ್ಪ ಡೌಟ್ಗಳಿದ್ದಾವೆ. ಹಾಗಾಗಿ ಸ್ವಲ್ಪ ದಿನಗಳ ನಂತರ ಇದರ ಬಗೆಗಿನ ಪ್ರಯತ್ನವನ್ನು ಮಾಡುವಂಥದ್ದು ಔಚಿತ್ಯ ಅಂತ ಅನ್ನಿಸಿಕೊಳ್ತದೆ. ಇನ್ನು ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಬಹಳ ತೊಂದರೆಗಳೇನೂ ಕಾಣುವುದಿಲ್ಲ. ಸಾಮಾನ್ಯವಾಗಿ ಬದುಕಿಗೆ ಏನು ಬೇಕು ಅದು ಪ್ರಾಪ್ತವಾಗುವಂತಹ ಒಂದಷ್ಟು ಸ್ಥಿತಿಗತಿಗಳು ನಿಮ್ಮ ರಾಶಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಕಲೆ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಒಂದಷ್ಟು ಶುಭ ಅನುಭವಗಳು, ಅರ್ಥಾತ್ ಪ್ರಯತ್ನಕ್ಕೆ ತಕ್ಕ ಫಲಗಳು ಪ್ರಾಪ್ತವಾಗುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಿಮ್ಮ ಪ್ರಯತ್ನಗಳೇನಿದೆ ಅದು ವಿಫಲ ಯತ್ನ ಅಂತ ಆಗೋದಿಲ್ಲ. ಅಂತಂದರೆ ಒಂದು ಹಂತದ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಉಂಟು. ತಾವುಗಳು ಪ್ರಯತ್ನ ಮಾಡುತ್ತಿದ್ದೇವೆ, ಅದಕ್ಕೆ ಪೂರಕವಾದಂತಹ ಫಲಗಳು ಅನುಭವಕ್ಕೆ ಬರ್ತಾ ಇಲ್ಲ, ಇದು ಬೇಡ ನಮಗೆ, ನಾವು ಪರ್ಯಾಯವಾದ ದಾರಿಯನ್ನು ನೋಡೋಣ, ಈ ರೀತಿಯ ಯೋಚನೆಗಳು ಖಂಡಿತ ಅವಶ್ಯಕತೆ ಇಲ್ಲ. ಕಲೆಯ ಕ್ಷೇತ್ರ, ಕ್ರೀಡೆಯ ಕ್ಷೇತ್ರ ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದು ಹೇಗೆ ಅಂತಂದರೆ ಮರಳಿ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಅಂತಂದರೆ
ಅದರಲ್ಲಿ ಕೃಷಿ ಮಾಡಿ 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 ಆಮೇಲೆ ಅದರಲ್ಲಿ ಫಲದ ನಿರೀಕ್ಷೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಕಾಲವನ್ನು ಇಟ್ಟು ಆಮೇಲೆ ತಾವು ಬದಲಿಸುವುದರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅಲ್ಲಿ ಒಂದಷ್ಟು ಕಾಲವನ್ನು ವ್ಯಯ ಮಾಡುವುದಕ್ಕೆ ಪ್ರಯತ್ನ ವ್ಯಯ ಮಾಡದೆ ಫಲದ ಬಗ್ಗೆ ನಿರೀಕ್ಷೆ ಮಾಡಿದರೆ ಅದು ತಪ್ಪಾಗ್ತದೆ. ಹಾಗಾಗಿ ಪ್ರಯತ್ನ ಮತ್ತು ತಮ್ಮದ್ದಾದಂತಹ ಏನು ಕೃಷಿ ಮಾಡುವಂತಹ ಕೆಲಸವನ್ನು ತಾವುಗಳು ಮಾಡ್ತಾನೇ ಇರಬೇಕು. ತನ್ಮೂಲಕವಾಗಿ ಒಂದು ದಿನ ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹಗಳು ಇರುವುದಿಲ್ಲ. ಹಾಗಾಗಿ ಪ್ರಯತ್ನಗಳನ್ನು ಮುಂದುವರಿಸಿ ತಾವುಗಳು ಮಾಡಬೇಕಾದಂತಹ ಪ್ರಾರ್ಥನೆ ಏನು ಕೇಳಿದರೆ ದುರ್ಗೆಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳು, ಶುಕ್ರನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಗಳನ್ನು ತಾವುಗಳು ಮಾಡಬೇಕು. ಲಲಿತಾ ಸಹಸ್ರನಾಮದ ಪಾರಾಯಣ ಪಠಣವನ್ನು ಮಾಡುವುದರಿಂದ ವಿಶೇಷವಾದಂತಹ ಒಂದಷ್ಟು ಧನಾತ್ಮಕ ಅನುಭವಗಳು ನಿಮಗೆ ಅನ್ನಿಸ್ತದೆ. ಇದನ್ನು ಮಾಡಿದ್ರಿಂದ ನನಗೇನಾಯಿತು ಅಂತ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಯಾವಾಗಲೂ ಕೂಡ ಹಾಗೆ ಧಾರ್ಮಿಕತೆ ಹೇಳುವಂಥದ್ದು ಅದು ನಾವು ನಿರೀಕ್ಷಿಸಿದಂತೆ ಅದು ವರ್ಕ್ ಆಗುವುದಲ್ಲ. ಅದು ವರ್ಕ್ ಆಗುವುದಕ್ಕೆ ಒಂದು ದಾರಿಗಳಿದ್ದಾವೆ. ಧಾರ್ಮಿಕತೆ ಹೇಳುವಂಥದ್ದು ಅದು ನಮಗೆ ಫಲಪ್ರದವಾಗಬೇಕು ಅಂತಂದರೆ ಅದಕ್ಕೇ ಆದಂತಹ ಒಂದು ದಾರಿಗಳಿದ್ದಾವೆ. ಆ ದಾರಿಯಲ್ಲಿ ತಾವುಗಳು ಗಮಿಸಬೇಕು. ಹಾಗಿದ್ದಾಗ ಮಾತ್ರ ಧಾರ್ಮಿಕತೆ ಹೇಳುವಂಥದ್ದು ನಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯ. ಹಾಗಾಗಿ ವೃಷಭ ರಾಶಿಯವರು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಬಹುತೇಕ ಒಂದಷ್ಟು ಧನಾತ್ಮಕವಾದಂತಹ ಅನುಭವಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಮಿಥುನ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಮಿಥುನ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಮಂದಗತಿಯ ಫಲದ ಯೋಗಗಳು, ಅರ್ಥಾತ್ ಕರ್ಮಪತಿ ಹಾಗೆ ಸಪ್ತಮಾಧಿಪತಿಯಾದಂತಹ ಗ್ರಹ ದ್ವಿತೀಯದಲ್ಲಿ ಕರ್ಮದಲ್ಲಿ ಶನಿಯ ಉಪಸ್ಥಿತಿ, ಕರ್ಮಪತಿಗೆ ಅತ್ಯಂತ ಶುಭ ಸ್ಥಿತಿ ಹೇಳುವಂಥದ್ದುಂಟು, ಸಪ್ತಮಾಧಿಪತಿಗೆ ಶುಭ ಸ್ಥಿತಿ ಹೇಳುವಂಥದ್ದುಂಟು. ಆದರೆ ಕರ್ಮಭಾವದಲ್ಲಿ ಉದಯ ಕೊಟ್ಟಂತಹ ಗ್ರಹ ಅದು ಮಂದ ಫಲದಾಯಕವಾದದ್ರಿಂದ ಕರ್ತವ್ಯ ಕ್ಷೇತ್ರಗಳು ನಿಧಾನಗತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹಾಗಂತ ನಷ್ಟ ಕಷ್ಟಗಳಿಗೆ ಅವಕಾಶ ಆಗುತ್ತದೆ ಅಂತ ಹೇಳುವಂತಹ ಚಿಂತೆಗಳು ಬೇಕಾಗಿಲ್ಲ. ಇನ್ನು ದಾಂಪತ್ಯ ಸಂಬಂಧವಾದಂತಹ ಒಂದು ವಿಷಯವಾಗಿ ಒಂದು ಹಂತದ ಸಮಾಧಾನಕರವಾದಂತಹ ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಅನಿರೀಕ್ಷಿತವಾದಂತಹ ಆರ್ಥಿಕತೆಯ ಒಂದು ಆಗಮನ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳುಂಟು, ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳು. ಭಾಗ್ಯದಲ್ಲಿ ಕೆಲವೊಂದಿಷ್ಟು ಅದೃಷ್ಟಕಾರಕ ಸ್ಥಿತಿಗಳಿರುವಂಥದ್ದು. ಹಾಗಾಗಿ ಅನಿರೀಕ್ಷಿತವಾಗಿ ಅರ್ಥಾತ್ ತಾವು ಕೊಟ್ಟಿರುವಂತಹ ಸಂಪನ್ಮೂಲಗಳು ಬರುವುದಿಲ್ಲ ಅಂತ ಹೇಳುವಂತಹ ನಿರ್ಣಯಕ್ಕೆ ಬಂದಿರುವಂತಹ ಸಂಪನ್ಮೂಲಗಳು ತಮ್ಮ ಬಳಿಗೆ ಬಂದು ಸೇರುವಂತಹ ಸಂದರ್ಭಗಳು ಕೂಡ ಇರಬಹುದು. ಅಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಏನಾದರೂ ಹೊಸ ಚಿಂತನೆಗಳಿದ್ದರೆ ಅದಕ್ಕೊಂದು ಚಾಲನೆ ಕೊಡುವುದಕ್ಕೆ ಇದೊಂದು ರೀತಿಯಲ್ಲಿ ಸೂಕ್ತವಾದಂತಹ ಕಾಲಮಾನ ಅಂತಲೂ ಕೂಡ ಚಿಂತನೆ ಮಾಡಬಹುದು. ಇವತ್ತು ಬಹಳಷ್ಟು ವಿಚಾರಧಾರೆಗಳು ನಮ್ಮ ಮನದಲ್ಲಿ ಮೂಡುವಂತಹ ಕಾಲಮಾನ, ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿರುವಂಥದ್ದು. ಹಾಗಾಗಿ ಅಂತಹ ವಿಷಯಗಳು ಬಂದಾಗ ತಜ್ಞರೊಂದಿಗೆ ಚರ್ಚೆಗಳನ್ನು ಮಾಡಿಕೊಂಡಂತೆ ತಮ್ಮ ಜೀವನದಲ್ಲಿ ಇದು ಯಶಸ್ಸುಗಳನ್ನು ಕೊಡ್ತದೆ, ಒಂದಷ್ಟು ನಮ್ಮ ಬದುಕಿಗೆ ಪೂರಕವಾದಂತಹ ಫಲಗಳನ್ನು ಕೊಡ್ತದೆ, ಹೆಸರನ್ನು ಕೊಡಬಹುದು, ಕೀರ್ತಿಯನ್ನು ಕೊಡಬಹುದು, ಸಂಪನ್ಮೂಲಗಳನ್ನು ಕೊಡಬಹುದು. ಇಂತಹ ಸಂದರ್ಭಗಳು ಇದ್ದದ್ದೇ ಹೌದಾದರೆ ತಾವುಗಳು ಅಂಥದ್ದನ್ನು ಬಿಡುವ ಅವಶ್ಯಕತೆ ಇರೋದಿಲ್ಲ. ಅಂಥದ್ದಕ್ಕೊಂದು ಚಾಲನೆಯನ್ನು ಕೊಡಬಹುದು, ಎಕ್ಸಿಕ್ಯೂಷನ್ಗೆ ಅವಕಾಶಗಳು ಹೇಳುವಂಥದ್ದು ಉಂಟು. ತಮ್ಮದ್ದಾದಂತಹ ಸೂಕ್ಷ್ಮ ಮಾನಸಿಕತೆಯಿಂದ ಸೂಕ್ಷ್ಮ ಬುದ್ಧಿಯಿಂದ ತರ್ಕಿಸಿ ತಮಗದು ಅನುಕೂಲ, ತಮಗದು ಪೂರಕವಾದಂತಹ ವಿಷಯ ಅಥವಾ ತಮಗೆ ಶುಭ ಫಲವನ್ನು ಕೊಡ್ತದೆ, ತಮಗೆ ಅಭಿವೃದ್ಧಿಯನ್ನು ಕೊಡ್ತದೆ, ಇಂತಹ ಒಂದು ಮನಸ್ಥಿತಿ ತಮಗೆ ಬಂದದ್ದೇ ಹೌದಾದರೆ ಇಂತಹ ವಿಚಾರಗಳಿಗೆ ತಾವುಗಳು ಅವಕಾಶ ಮಾಡಿಕೊಡುವುದಕ್ಕೆ ಯಾವುದೇ ರೀತಿಯ
ತೊಂದರೆಗಳು ಇರುವುದಿಲ್ಲ. ರಾಶಿಯ ಅಧಿಪತಿ, ಚತುರ್ಥಾಧಿಪತಿ ಮತ್ತು ಕರ್ಮಾಧಿಪತಿ, ಸಪ್ತಮಾಧಿಪತಿ, ಈ ರೀತಿ ಎಲ್ಲ ಗ್ರಹಗಳು ಕೂಡ ಒಂದು ರೀತಿಯಲ್ಲಿ ಶುಭದಾಯಕವಾದಂತಹ ಸ್ಥಿತಿಯಲ್ಲಿ ತಮ್ಮ ರಾಶಿಗೆ ಇರುವಂತಹದ್ದು. ಇನ್ನು ಅನಿರೀಕ್ಷಿತವಾಗಿ ಹೂಡಿಕೆಗಳು ಮಾಡಿ ಕಳೆದುಕೊಳ್ಳುವಂತಹ ಸಂದರ್ಭಗಳೂ ಕೂಡ ತಮ್ಮ ಪಾಲಿಗೆ ಎದುರಾಗಬಹುದು. ಅಂತಂದರೆ ರಾಂಗ್ ಪ್ಲೇಸ್ಗಳಲ್ಲಿ ತಮ್ಮ ಆರ್ಥಿಕತೆಯ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಅದು ತಮಗೆ ಉಲ್ಟ ಫಲವನ್ನು ಕೊಡುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಹಾಗಾಗಿ ಅತ್ಯಂತ ಜಾಗೃತೆಯ ಹೆಜ್ಜೆಯನ್ನು ಇಡುವುದರ ಮೂಲಕ ತಾವುಗಳು ಇಂತಹ ಕೆಲಸಗಳನ್ನು ಮಾಡಿದರೆ ಆಗ ಅದು ಫಲಪ್ರದ ಮತ್ತು ಧನಾತ್ಮಕ ಫಲಪ್ರದ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ತಾವುಗಳು ಮಾಡಬೇಕಾದಂತಹ ಕರ್ತವ್ಯ ಏನು ಕೇಳಿದರೆ, ತಾವುಗಳು ಕೂಡ ಹಾಗೆ ಲಕ್ಷ್ಮೀ ಹೃದಯದ ಸ್ತೋತ್ರ, ಲಕ್ಷ್ಮೀ ಹೃದಯ ಸ್ತೋತ್ರ ಇದರ ಪಾರಾಯಣವನ್ನು ಮಾಡೋದು, ಪ್ರತಿನಿತ್ಯ ಪಠನವನ್ನು ಮಾಡುವಂಥದ್ದು. ಇದರಿಂದ ತಮಗೆ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲ ಪಕ್ಷದ ಕರ್ಕಾಟಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಕರ್ಮಭಾವ ತುಂಬ ಅದ್ಭುತವಾಗಿರುವಂಥದ್ದು, ಕರ್ತವ್ಯ ಕ್ಷೇತ್ರ ತುಂಬ ಚೆನ್ನಾಗಿ ಮುನ್ನಡೆಯುವಂತಹ ಯೋಗ ಫಲಗಳು, ಕರ್ಮಭಾವಾಧಿಪತಿ ಲಾಭದಲ್ಲಿರುವಂತಹ ಯೋಗ ಫಲಗಳು, ಭಾಗ್ಯದಲ್ಲಿ ಶನಿ ಇರುವಂತಹ ಯೋಗ ಫಲಗಳು, ರಾಶಿಯಲ್ಲಿಯೇ ಚಂದ್ರ ಮತ್ತು ಗುರುವಿನ ಉದಯ ಯೋಗ ಫಲಗಳು, ದ್ವಿತೀಯಾಧಿಪತಿಯಾದಂತಹ ರವಿ ದ್ವಾದಶದಲ್ಲಿ, ದ್ವಾದಶಾಧಿಪತಿ ದ್ವಾದಶದಲ್ಲಿ ಇರುವಂತಹ ಯೋಗ ಫಲಗಳು, ಸ್ವಲ್ಪ ಬುದ್ಧಿಗೆ ಕೆಲಸವನ್ನು ಕೊಟ್ಟಂತೆ ವ್ಯವಹರಿಸುವುದು ಅತ್ಯಂತ ಅವಶ್ಯಕ ಅಂತ ಇದರ ಸೂಚನೆ ಕಾಣಿಸ್ತಾ ಉಂಟು. ಅಂತಂದರೆ ತನ್ನ ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಅನ್ನುವ ಕಾರಣಕ್ಕೆ ತಾನು ಮುನ್ನುಗ್ಗುವಂಥದ್ದೇನಿದೆ ಅದು ಅಷ್ಟೊಂದು ಶುಭಪ್ರದ ಅಲ್ಲ. ಅದನ್ನು ಭಂಡತನ ಅಥವಾ ಬ್ಲೈಂಡ್ ಬಿಲೀವು ಅಥವಾ ಕಣ್ಣು ಮುಚ್ಚಿ ನಂಬುವಂಥದ್ದು, ಈ ರೀತಿ ಇದನ್ನು ಪರಿಗಣನೆ ಮಾಡಬಹುದು. ಆ ಥರ ಮಾಡಬೇಡಿ. ವಿಮರ್ಶೆ ಮತ್ತು ಅದರ ಬಗೆಗಿನ ಚಿಂತನೆ ತನ್ಮೂಲಕವಾಗಿ ಕಾರ್ಯಪ್ರವೃತ್ತಿ ಮಾಡುವಂಥದ್ದು ಇದು ತುಂಬ ಅವಶ್ಯಕ. ಹಾಗಾಗಿ ವೃತ್ತಿ ತುಂಬ ಚೆನ್ನಾಗಿದೆ, ಉದ್ಯಮವೂ ಕೂಡ ತುಂಬ ಚೆನ್ನಾಗಿರ್ತದೆ. ಇನ್ನು ಆರ್ಥಿಕ ಆದಾಯವೂ ಕೂಡ ಒಂದು ಹಂತದಲ್ಲಿ ತುಂಬ ಚೆನ್ನಾಗಿರ್ತದೆ ಹೇಳುವಂತಹ ಒಂದು ಫಲಗಳು, ಒಂದು ಶುಭ ಯೋಗ ಹೇಳುವಂಥದ್ದು, ರಾಶಿಯಲ್ಲಿಯೇ ಚಂದ್ರ ಮತ್ತು ಗುರುವಿನ ಸಂಯೋಗ ಹೇಳುವಂಥದ್ದು, ಇದು ಒಂದು ಹಂತದಿಂದ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಯೋಗ. ಅಂತಂದರೆ ಕೆಳಗಿನಿಂದ ಮೇಲ್ಸ್ತರಕ್ಕೆ ಕೊಂಡು ಹೋಗುವಂತಹ ಯೋಗ ಅಂತಲೇ ಚಿಂತನೆ ಮಾಡಬಹುದು. ಅಂತಹ ಯೋಗವನ್ನು ಸದ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕು, ಸದ್ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಯಾವುದೇ ವಸ್ತುಗಳಿದ್ರೂ ಕೂಡ ಅದನ್ನು ಸದುಪಯೋಗ ದುರುಪಯೋಗ ಅಂತ ಎರಡು ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮಗಿರಬಹುದಾದಂತಹ ಯೋಗಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಬಗೆಗಿನ ಚಿಂತನೆ ಪ್ರಯತ್ನ ನಮ್ಮದ್ದಾಗಿರಬೇಕೇ ಹೊರತು ದುರ್ಬಳಕೆ ಮಾಡಿಕೊಳ್ಳುವಂತಹ ಚಿಂತನೆ ಪ್ರಯತ್ನ ನಮಗೆ ಇರಬಾರ್ದು. ಹಾಗಾಗಿ ಆ ರೀತಿಯ ಮಾನಸಿಕತೆಯಿಂದ ಮುಂದುವರಿಯುವಂಥದ್ದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತದೆ. ಇನ್ನು ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯಿಂದ ವ್ಯವಹರಿಸಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಇನ್ನು ಕಾನೂನು ಪ್ರತಿಬಂಧಕಗಳು ಹೇಳುವಂಥದ್ದು ತಮ್ಮ ಜೊತೆಗಿರುವಂತಹ ಲಕ್ಷಣ. ಅಂತಂದರೆ ತಮ್ಮ ಜೊತೆಗೆ ಇದು ಕಾನೂನು ತೊಂದರೆಗಳು ಕೂಡ ಗಮಿಸ್ತಾ ಇದ್ದಾವೆ ಬಹಳ ಕಾಲದಿಂದ. ಅಂತಹ ಒಂದು ಸಂದರ್ಭಗಳು ಒಂದು ರೀತಿಯಲ್ಲಿ ನಿತ್ಯ ನಿರಂತರ ನಿಮ್ಮ ಜೊತೆಗೆ ಜರ್ನಿ ಮಾಡುವಂತಹ ಯೋಗ ಫಲಗಳು. ಕೋರ್ಟು, ಪೊಲೀಸ್ ಸ್ಟೇಷನ್ನು ಇದೊಂಥರ ನಿರಂತರ ಜೀವನ ಅಂತ ಹೇಳುವಂತಹ ಪರಿಸ್ಥಿತಿ ತಮ್ಮ ಅನುಭವದಲ್ಲಿರುವಂತಹ ಯೋಗ ಫಲಗಳು ಅಂತ ಕಂಡು ಬರ್ತಾ ಇದ್ದಾವೆ. ಇನ್ನು ಏನಾದರೂ ಹೊಸ ಚಿಂತನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಕಾಲವೇ ಆಗಿರುವಂಥದ್ದು. ಇನ್ನು ಮಂಗಳ ಕಾರ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಇದೊಂದು ಶುಭ ಕಾಲ, ಇದರ ಬಗೆಗಿನ ಪ್ರಯತ್ನವನ್ನು ಮಾಡಬಹುದು, ಇದು ಸಾಕಾರಗೊಳ್ಳುವಂತಹ ಕಾಲಗಳು ಸನ್ನಿಹಿತ ಆಗಿದೆ, ಈ ರೀತಿಯ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರಿಗೆ ಸಂಬಂಧಪಟ್ಟಂತಹ ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ನಿತ್ಯ ಪಾರಾಯಣ, ನಿತ್ಯ ಪಠನ ಮಾಡುವಂಥದ್ದು.
ತುಂಬ ಜನರಲ್ಲಿ ಆ, ಏನು ಕೇಳಿದರೆ ಒಂದು ಮನಸ್ಸಿನಲ್ಲಿರ್ತದೆ, ನಾನು ಕೊಡುವ ಪರಿಹಾರಗಳು ಅದು ಸುದೀರ್ಘವಾದಂತಹ ಪರಿಹಾರಗಳಾಗಿರ್ತದೆ, ಇದನ್ನು ಮಾಡುವುದು ಹೇಗೆ ಅಂತ ಹೇಳುವಂತಹ ಪ್ರಶ್ನೆಗಳು ತಮ್ಮೊಳಗೆ ಖಂಡಿತ ಬಂದೇ ಬರ್ತದೆ. ಆದರೆ ಒಂದು ನಾವು ಅರ್ಥೈಸಿಕೊಳ್ಳಬೇಕಾದದ್ದೇನು ಕೇಳಿದರೆ, ತಮಗೆ ಎಲ್ಲದಕ್ಕಿಂತ ಮಿಗಿಲಾದದ್ದನ್ನು ಒಂದು ಅನುಭವಿಸುವುದಕ್ಕೆ ಅವಕಾಶ ಆಗುತ್ತದೆ ಅಂತಂದರೆ, ಅದಕ್ಕಾಗಿ ದಿನದಲ್ಲಿ ಒಂದು ಕಾಲು ಗಂಟೆ ಅರ್ಧ ಗಂಟೆಗಳ ಕಾಲ ನಾವುಗಳು ಸಮಯವನ್ನು ಖರ್ಚು ಮಾಡುವಂಥದ್ದೇನಿದೆ ಅದು ನಮಗೆ ಅದು ನಷ್ಟ ಅಲ್ಲವೇ ಅಲ್ಲ. ಹಾಗಾಗಿ ನಷ್ಟ ಅನ್ನುವ ಭಾವನೆಯಿಂದ ಇದನ್ನು ಮಾಡಬೇಡಿ. ನಿಮ್ಮ ಶ್ರೇಯಸ್ಸು, ನಿಮ್ಮ ಯಶಸ್ಸು, ನಿಮ್ಮ ಪ್ರಗತಿ, ನಿಮ್ಮ ಆತ್ಮತೃಪ್ತಿ, ನಿಮ್ಮ ಮನಃಶಾಂತಿ ಇದಕ್ಕಾಗಿಯೇ ನಿಮ್ಮ ಹೋರಾಟಗಳು ಬದುಕಿನಲ್ಲಿ ನಡೆಯುವಂಥದ್ದು. ಆ ಹೋರಾಟ ಅಷ್ಟು ಸುದೀರ್ಘವಾದಂತಹ ದೊಡ್ಡ ಹೋರಾಟ ಮಾಡುವ ಜಾಗದಲ್ಲಿ ಚಿಕ್ಕ ಸಮಯದಲ್ಲಿ ಚಿಕ್ಕ ಹೋರಾಟಕ್ಕೆ ಇದೆಲ್ಲ ಫಲಗಳು ಲಭ್ಯ ಆಗುತ್ತದೆ ಅಂತಂದರೆ ಇದನ್ನು ಮಾಡೋದ್ರಲ್ಲಿ ತಪ್ಪೇನು? ಹಾಗಾಗಿ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ, ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿತ್ಯ ಮಾಡಿಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷ ಸಿಂಹರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡಿದಾಗ, ಕರ್ಮಕ್ಷೇತ್ರದಲ್ಲಿ ತಮ್ಮ ಏನೊಂದು ಯೋಚನೆಗಳಿದ್ದಾವೆ ಆ ಯೋಚನೆಗಳಿಗೆ ಸರಿಯಾದಂತಹ ಅನುಭವಗಳು ಕಷ್ಟಕರ ಹೇಳುವಂತಹ ಲಕ್ಷಣಗಳು ಸಿಂಹರಾಶಿಗೆ ಕಾಣುವಂಥದ್ದು. ಕರ್ಮಕ್ಷೇತ್ರದಲ್ಲಿ ಆತ್ಮತೃಪ್ತಿ ಇರೋದಿಲ್ಲ. ಉದ್ಯಮ ಕ್ಷೇತ್ರಗಳು ಕೂಡ ಹಾಗೆ. ತಾವಂದುಕೊಂಡಂತೆ ಮುಂದೆ ಹೋಗದೇ ಇರುವಂತಹ ಪರಿಸ್ಥಿತಿಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಒಂದಷ್ಟು ಆರ್ಥಿಕತೆಯ ನಷ್ಟ ಅನುಭವಗಳು ಕೂಡ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು. ಕಾರಣ ಇಷ್ಟೇ, ರಾಶಿಯಿಂದ ಅಷ್ಟಮ ಭಾವದಲ್ಲಿ ಶನಿಯ ಉದಯ ಹೇಳುವಂಥದ್ದು, ಹಾಗೆ ಕರ್ಮಾಧಿಪತಿಯಾದಂತಹ ಗ್ರಹನೂ ಕೂಡ ವ್ಯಯಭಾವದಲ್ಲಿ ಉಪಸ್ಥಿತಿ ಇರುವಂಥದ್ದು. ಇದೆಲ್ಲವೂ ಕೂಡ ಕರ್ಮಕ್ಷೇತ್ರಕ್ಕೆ ಬಲ ಕೊಡುವಂತಹ ಪರಿಸ್ಥಿತಿ ಇಲ್ಲ. ವೃತ್ತಿ ಕ್ಷೇತ್ರಕ್ಕಾಗಲಿ ಉದ್ಯಮ ಕ್ಷೇತ್ರಕ್ಕಾಗಲಿ ಬಲ ಕೊಡುವಂತಹ ಪರಿಸ್ಥಿತಿ ಖಂಡಿತ ಇರೋದಿಲ್ಲ. 2027 ಮೇ ಮಾಸದಲ್ಲಿಯ ತನಕ ಇದೇ ರೀತಿಯಲ್ಲಿ ಮುಂದುವರಿಯುವಂತಹ ಪ್ರಸಂಗಗಳು ಕೂಡ ತಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ಹಾಗಾಗಿ ಏನೊಂದು ಯಥಾಸ್ಥಿತಿಯ ಒಂದು ಜರ್ನಿ ಉಂಟು, ಆ ಯಥಾಸ್ಥಿತಿಯ ಜರ್ನಿಯನ್ನು ಬಹಳ ಗಮನವಿಟ್ಟು ಮಾಡುವಂಥದ್ದು ಅತ್ಯಂತ ಸೂಕ್ತ. ಇಲ್ಲದೇ ಇದ್ದರೆ ಎಲ್ಲಿಯೋ ಎಡವಟ್ಟುಗಳು, ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ಇತ್ಯಾದಿಗಳೆಲ್ಲ ಎದುರಾಗುವಂತಹ ಒಂದು ಸಂದರ್ಭಗಳು ಕಂಡುಬರ್ತಾ ಇದ್ದಾವೆ. ಇನ್ನು ಎಲ್ಲಿಯೋ ಉಪಕಾರ ಸ್ಮರಣೆಯಿಂದ ಯಾರಿಗಾದರೂ ಆರ್ಥಿಕ ಸಹಕಾರವನ್ನು ಮಾಡಿದ್ದಿದ್ರೂ ಕೂಡ ಅದು ಕೂಡ ನಿಮಗೆ ಒಂದಷ್ಟು ಸಮಾಧಾನ ಕೊಡುವಂತಹ ಸ್ಥಿತಿ ಇರುವುದಿಲ್ಲ, ಹಿಂದೆ ಬಾರದೇ ಇರುವಂತಹ ಪರಿಸ್ಥಿತಿಗಳಾಗಬಹುದು. ಅಂತಹ ಸಂದರ್ಭಗಳಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅದರ ಬಗ್ಗೆ ಜಾಸ್ತಿ ಗಮನ ಕೊಡುವಂಥದ್ದು ಸೂಕ್ತ ಅಂತ ಅನ್ನಿಸ್ತದೆ. ದಾಂಪತ್ಯದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರವಾದಂತಹ ಸ್ಥಿತಿಗಳು ಕಂಡುಬರುವುದಿಲ್ಲ. ಮನಸ್ಸಿನ ಆರೋಗ್ಯ ಖಂಡಿತ ಹದಗೆಟ್ಟಿರ್ತದೆ. ಜೊತೆಗೆ ದೇಹದ ಆರೋಗ್ಯವು ಕೂಡ ಹದಗೆಟ್ಟಿರುವಂತಹ ಸ್ಥಿತಿ, ಹದಗೆಡುವಂತಹ ಸ್ಥಿತಿ. ಸ್ವಲ್ಪ ಮಾನಸಿಕತೆಯಿಂದ ಎಚ್ಚರಿಕೆಯಿಂದ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದೇನಿದೆ ಇದು ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡಂತೆ ಆಗುತ್ತೆ ಹೇಳುವಂತಹ ಫಲಗಳು ಕಂಡುಬರ್ತಾ ಇದೆ. ಸಂಪತ್ತಿನ ಭಾವ ಮೋಡದ ಸ್ಥಿತಿಯಲ್ಲಿರುವಂಥದ್ದು, ಆರ್ಥಿಕತೆಯ ಭಾವ ಅನ್ನುವಂಥದ್ದೇನಿದೆ ಅದು ಮೋಡದ ಸ್ಥಿತಿಯಲ್ಲಿರುವಂಥದ್ದು. ನಮ್ಮವರೇ ನಮ್ಮ ಜೊತೆಗೆ ನಿಲ್ಲದೇ ಇರುವಂತಹ ಸ್ಥಿತಿ, ನಮ್ಮ ಬುದ್ಧಿ ನಮ್ಮ ಮನಸ್ಸುಗಳೇ ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯವಹರಿಸುವಂತಹ ಸ್ಥಿತಿ, ಅದೆಲ್ಲವೂ ಕೂಡ ಕಂಡುಬರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಒನ್ಸ್ ಅಗೇನ್ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥದ್ದು. ಇದನ್ನು ಪ್ರತಿನಿತ್ಯ ಮಾಡುವ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಇದನ್ನು ಮಾಡುವುದಕ್ಕೆ ಸಾಧ್ಯ ಆಗತ್ತೆ ಅಂತ ನನಗನ್ನಿಸ್ತಾ ಇಲ್ಲ.
ಆದರೂ ಕೂಡ ನನ್ನ ಕರ್ತವ್ಯ. ಸೊ ತಾವುಗಳು ಮಾಡುವುದು ತಮ್ಮದ್ದಾದಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ತಾವುಗಳು ಮಾಡುವಂಥದ್ದು. ಈ ಒಂದು ಕೆಲಸವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟರೆ ಇನ್ನುಳಿದ ಎಲ್ಲ ಕೆಲಸಗಳು ಅದು ಅದಾಗಿಯೇ ನಿಮಗನುಕೂಲ ಆಗುವ ರೀತಿಯಲ್ಲಿ ಆಗುತ್ತದೆ ಹೇಳುವಂಥದ್ದು. ಹಾಗಾಗಿ ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ನಮ್ಮ ಬುದ್ಧಿ ಕರ್ಮ ಪ್ರಭಾವಕ್ಕೆ ಅನುಗುಣವಾಗಿ ವ್ಯವಹರಿಸ್ತದೆ ಹೇಳುವಂಥದ್ದು ಶಾಸ್ತ್ರದ ವಾಣಿ. ಹಾಗಾಗಿ ಅದು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ವ್ಯವಹರಿಸ್ತದೆ ಅನ್ನುವಂಥದ್ದು ಅದು ನಮ್ಮ ತೀರ್ಮಾನ. ಹಾಗಾಗಿ ಕರ್ಮ ಪ್ರಭಾವಕ್ಕೆ ಅನುಗುಣವಾಗಿ ವ್ಯವಹರಿಸುವುದೇ ಸತ್ಯ. ಹಾಗಾಗಿ ತಾವುಗಳು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಬಹುತೇಕ ನಿಮ್ಮ ಪರಿಸ್ಥಿತಿಗಳು ತಿಳಿಯಾಗುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಕನ್ಯಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಕನ್ಯಾ ರಾಶಿಯವರಿಗೆ ವೃತ್ತಿರಂಗದಲ್ಲಿ, ಉದ್ಯಮ ರಂಗದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಅನುಭವಗಳು, ಒಳ್ಳೆಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಲಭ್ಯ ಇರ್ತದೆ. ಚತುರ್ಥಾಧಿಪತಿ, ಸಪ್ತಮಾಧಿಪತಿ ಏಕಾದಶ ಭಾವದಲ್ಲಿರುವಂಥದ್ದು, ವ್ಯಯಾಧಿಪತಿ ಮತ್ತು ರಾಶ್ಯಾಧಿಪತಿ ಕರ್ಮಾಧಿಪತಿಯಾದಂಥವನು ಕರ್ಮಭಾವದಲ್ಲಿರುವಂಥದ್ದು. ಹೀಗೆ ವೃತ್ತಿಯಲ್ಲಿ ಅದ್ಭುತವಾದಂತಹ ಫಲಗಳು, ಅಭಿವೃದ್ಧಿಗಳು, ಉದ್ಯಮದಲ್ಲಿಯೂ ಕೂಡ ಹಾಗೆ ಪ್ರಗತಿ ಮತ್ತು ಅಭಿವೃದ್ಧಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಮ್ಮ ಪಾಲಿಗೆ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಆದರೆ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಮೋಡ್ ಅಂತಂದರೆ ಯಾವ ಕಡೆಗೆ ಗಮಿಸಬೇಕು, ಏನು ಮಾಡಬೇಕು, ಹೇಗೆ ಈ ಕಾರ್ಯಗಳನ್ನು ಯಶಸ್ಸುಗೊಳಿಸಿಕೊಳ್ಳಬೇಕು, ಹೇಗೆ ಸಂಪನ್ಮೂಲಗಳನ್ನು ತರಬೇಕು, ಹೇಗೆ ಹೂಡಿಕೆಯನ್ನು ಮಾಡಬೇಕು, ಈ ರೀತಿ ಒಂದಷ್ಟು ಗೊಂದಲಗಳು ಹೇಳುವಂಥದ್ದು ತಮ್ಮ ಮನದಲ್ಲಿ ಇರ್ತದೆ. ಗ್ರಹಗತಿಗಳು ತಮಗನುಕೂಲಕರವಾದಂತಹ ಫಲವನ್ನೇ ತಮ್ಮ ಅನುಭವಕ್ಕೆ ಕೊಡ್ತಾ ಇದ್ದಾಗಲೂ ಕೂಡ ತಮಗೆ ಬಂದಿರುವ ಅನುಕೂಲ ಫಲಗಳಿಗಿಂತ ನಿಮ್ಮ ಗೊಂದಲಗಳೇ ನಿಮಗೆ ದೊಡ್ಡದಾಗಿರುವಂತಹ ಸ್ಥಿತಿ. ಅರ್ಥಾತ್ ತಾವುಗಳು ಏನೋ ಒಂದು ರೀತಿಯಲ್ಲಿ ಬರುವುದಕ್ಕಿಂತ ಹೋಗುವುದು ಜಾಸ್ತಿ ಇರುವ ಕಾರಣದಿಂದ ಹೀಗೆ ಆಗುತ್ತದೋ ಗೊತ್ತಿಲ್ಲ. ಅಂತೂ ಈ ರೀತಿಯ ಒಂದು ಮನಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗಿರುವಂಥದ್ದು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು, ರಕ್ತದೊತ್ತಡದಂತಹ ಅನಾರೋಗ್ಯದ ಯೋಗಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ತುಂಬ ಪ್ರೆಷರ್ ಮೈಂಡಲ್ಲಿ ವರ್ಕ್ ಮಾಡಬೇಕಾದಂತಹ ಸಂದರ್ಭಗಳು, ಒತ್ತಡದ ಒಂದು ಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ದೂರ ಪ್ರಯಾಣಾದಿಗಳ ಯೋಗ ಫಲಗಳು ಮತ್ತು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ಮೆರೆಯಬೇಕಾದಂತಹ ಸಂದರ್ಭಗಳು ನಿರ್ಮಾಣ ಆಗುವುದು. ನಿಮ್ಮನ್ನು ನಂಬಿ ಒಂದಷ್ಟು ಕೆಲಸಗಳನ್ನು ಕೊಡ್ತಾರೆ. ಆ ಕೆಲಸಗಳನ್ನು ಕೊಡುವಂತಹ ಒಂದು ಜವಾಬ್ದಾರಿ ನಿಮ್ಮದ್ದಾಗಿರುತ್ತದೆ. ತುಂಬ ಬುದ್ಧಿಯಿಂದ ವ್ಯವಹರಿಸಿ ಒಂದು ಸೂಕ್ಷ್ಮ ಮಾನಸಿಕತೆಯಿಂದ ವ್ಯವಹರಿಸುವಂತಹ ಜೀವಿಗಳಾದ ತಾವುಗಳು ತುಂಬ ವಿಮರ್ಶೆಗೆ ಇಳಿಯುವಂಥದ್ದು ಕೂಡ ಅಷ್ಟೊಂದು ಔಚಿತ್ಯ ಅಂತ ಅನ್ನಿಸುವುದಿಲ್ಲ. ವಿಮರ್ಶೆಗೆ ಇಳಿದರೆ ಆ ವಿಮರ್ಶೆಯಲ್ಲಿಯೇ ಜೀವನ ಕೊನೆಯಾಗುವ ಸಂದರ್ಭಗಳು ಬಂದರೆ ನಿಮ್ಮ ವಿಮರ್ಶೆ ಶೂನ್ಯ ಫಲ. ಹಾಗಾಗಿ ಒಂದು ನಿರ್ಣಯಕ್ಕೆ ಬರಬೇಕು. ಆ ನಿರ್ಣಯಕ್ಕೆ ಬರುವುದರ ಮೂಲಕ ಕೆಲಸವನ್ನು ಸಮಾಪ್ತಿ ಅನ್ನುವಂಥದ್ದನ್ನು ಮಾಡಬೇಕು. ಆಗಲೇ ನಿಮಗೆ ಏನೋ ಒಂದು ಸಮಯವನ್ನು ವ್ಯಯ ಮಾಡಿದ್ದಕ್ಕೆ ಫಲ ಅಂತ ನಿಮ್ಮ ಪಾಲಿಗೆ ಸಿಗುವುದಕ್ಕೆ ಸಾಧ್ಯ. ಹಾಗಾಗಿ ಒಂದು ಒಳ್ಳೆಯ ಮಾನಸಿಕತೆಯಿಂದ ವಿಮರ್ಶೆಯನ್ನು ಮಾಡಿ ಅದನ್ನು ಎಕ್ಸಿಕ್ಯೂಷನ್ ಮಾಡಿ ಅದಕ್ಕೊಂದು ಫಲವನ್ನು ಪಡೆಯುವುದರ ಬಗೆಗಿನ ಪ್ರಯತ್ನವನ್ನು ಮಾಡಿ ಖಂಡಿತ ಸತ್ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ತಾವೇನು ಜವಾಬ್ದಾರಿಯುತವಾದಂತಹ ಸ್ಥಾನಗಳಲ್ಲಿದ್ದು ವ್ಯವಹರಿಸುವಂತಹ ಕೆಲಸವನ್ನು ಮಾಡ್ತಿದ್ದೀರಿ, ಅದರಲ್ಲಿಯೂ ಕೂಡ ಶುಭ ಫಲಗಳಿದ್ದಾವೆ. ಅದೆಲ್ಲವೂ ಕೂಡ ಸಾಕಾರಗೊಳ್ಳುತ್ತದೆ. ಆದರೆ
ಮಾನಸಿಕವಾಗಿ ಗೊಂದಲವನ್ನು ಆದಷ್ಟು ಬೇಗ ಬೇಗ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಇದರಿಂದ ನಿಮಗೆ ನಿಮ್ಮ ಕಾರ್ಯಗಳೆಲ್ಲವುದನ್ನು ಕೂಡ ಕಾನ್ಸಂಟ್ರೇಟ್ ವಿತ್ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ, ಪಠನ ಮಾಡಿ. ಇದರಿಂದ ಬಹುತೇಕ ಶುಭ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಬಹುತೇಕ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ತುಲಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ, ತುಲಾ ರಾಶಿಯವರಿಗೆ ಕರ್ತವ್ಯದಲ್ಲಿ ಅದ್ಭುತವಾದಂತಹ ಫಲಗಳು ಅನುಭವಕ್ಕೆ ಬರುವಂತಹ ಯೋಗ ಫಲಗಳು, ಒಂದಷ್ಟು ಕಾನೂನಾತ್ಮಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವುಗಳು ತೊಡಗಿಸಿಕೊಂಡಿದ್ದರೆ ಅದರಲ್ಲಿಯೂ ಕೂಡ ಒಂದಷ್ಟು ಜಯದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗಾಗುವಂತಹ ಯೋಗ ಫಲಗಳು. ಹಾಗೆ ಹೊಸತಾದಂತಹ ಯೋಚನೆ ಇತ್ಯಾದಿಗಳಿದ್ದಾಗ ಅದನ್ನು ಎಕ್ಸಿಕ್ಯೂಷನ್ ಮಾಡುವುದಕ್ಕೆ ಅತ್ಯಂತ ಶುಭಪ್ರದವಾದಂತಹ ಕಾಲವಾಗಿ ಕಂಡುಬರ್ತಾ ಇದೆ. ಕಲೆ, ಕ್ರೀಡೆ ಇತ್ಯಾದಿ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದಿದ್ರೂ ಕೂಡ ಅದರಲ್ಲಿಯೂ ಅದ್ಭುತವಾದಂತಹ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು, ಮತ್ತು ಹೆಸರು ಕೀರ್ತಿಯನ್ನು ತಂದುಕೊಡುವಂತಹ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ವಾತಾವರಣ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಕ್ಕಳಿಂದ ಎಲ್ಲೋ ಒಂದು ರೀತಿಯಲ್ಲಿ ಅಸಮಾಧಾನದ ಒಂದು ವಾತಾವರಣದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಪ್ರತಿನಿತ್ಯ ಮಾಡುವುದರಿಂದ ವಿಶೇಷವಾದಂತಹ ಇನ್ನಷ್ಟು ಧನಾತ್ಮಕ ಅನುಭವಗಳು ಅನ್ನುವಂಥದ್ದೇನಿದೆ ಅದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ವೃಶ್ಚಿಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ, ಕರ್ತವ್ಯ ಕ್ಷೇತ್ರ ಹೇಳುವಂಥದ್ದು ಒಂದು ಹಂತದಲ್ಲಿ ತೃಪ್ತಿಕರವಾದಂತಹ ಸ್ಥಿತಿಯಲ್ಲಿ ನಡೀತಾ ಇರುವಂತಹ ಅನುಭವಗಳು ನಿಮ್ಮ ಪಾಲಿಗಿರ್ತದೆ. ಆದರೆ ಆಗಾಗ ಈ ಕರ್ತವ್ಯಗಳಿಗೆ ವಿಘ್ನಗಳು ಕೂಡ ತಮ್ಮ ಅನುಭವಕ್ಕೆ ಬರ್ತದೆ. ಅಂತಹ ಒಂದು ಪರಿಸ್ಥಿತಿಯ ಫಲಗಳು ತಮ್ಮ ಜೀವನದಲ್ಲಿ ಕಂಡು ಬರ್ತಾ ಇದೆ ಪ್ರಸ್ತುತ ಕಾಲಮಾನದಲ್ಲಿ. ಹಾಗೆ ಪಂಚಮ ಶನಿಯ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ, ಒತ್ತಡಗಳು, ಅಂತಹ ಫಲಗಳನ್ನು ಪಂಚಮ ಶನಿ ಕೊಡುವಂತಹ ಲಕ್ಷಣಗಳು, ಕಾನೂನಾತ್ಮಕವಾದಂತಹ ಪ್ರತಿಬಂಧಕಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯ ವಿಷಯವಾಗಿ ಒಂದಷ್ಟು ಎಲ್ಲಿಯೋ ಕಸಿವಿಸಿಯ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ವಾತಾವರಣ ಹೇಳುವಂಥದ್ದಿರ್ತದೆ. ಸಹೋದರ ಸಂಬಂಧ ವ್ಯವಸ್ಥೆಯಲ್ಲಿ, ಸಹೋದರಿ ಸಂಬಂಧ ವ್ಯವಸ್ಥೆಯಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ವಾತಾವರಣಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳೇ. ಹೊಸ ಥರದ ಚಿಂತನೆಗಳಿದ್ದರೆ ಅದನ್ನು ಜಾರಿಗೊಳಿಸುವಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವುದರ ಮೂಲಕ ತಾವುಗಳು ಕಾರ್ಯಪ್ರವೃತ್ತಿಯಾಗಬೇಕು ಹೇಳುವಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಮಂಗಳ ಕಾರ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಯತ್ನಗಳನ್ನು ತಾವುಗಳು ಮಾಡುತ್ತಿದ್ದರೆ ಅದಕ್ಕೆ ಪೂರಕವಾದಂತಹ ಅನುಭವ ಕೊಡಬಹುದಾದಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಪ್ರಯತ್ನಗಳನ್ನು ಮಾಡಿ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಖಂಡಿತವಾಗಲೂ ಕೂಡ ಸಿಕ್ಕೇ ಸಿಗುತ್ತದೆ, ಸಿಗುವಂತಹ ಪರಿಸ್ಥಿತಿ ಉಂಟು. ಹಾಗಾಗಿ ಅದರ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಇಟ್ಟು ಅದನ್ನು ಮುಂದುವರಿಸುವುದಕ್ಕೆ ಅವಕಾಶ ಉಂಟು. ಇನ್ನು ಭೂಮಿ, ಮನೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳನ್ನು ಮಾಡಿದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಪ್ರಾಪ್ತವಾಗುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪರಿಸ್ಥಿತಿಗಳಿದ್ದಾವೆ. ಸ್ವಲ್ಪ ಕಾಲಾನಂತರದಲ್ಲಿ ಅದರ ಬಗೆಗಿನ ಚಿಂತನೆ ಮಾಡುವುದು ಸೂಕ್ತ ಅಂತ ಅನ್ನಿಸ್ತದೆ. ಕಬ್ಬಿಣದಿಂದ, ಬೆಂಕಿಯಿಂದ, ವಿದ್ಯುತ್ತಿನಿಂದ, ನೀರಿನಿಂದ ಎಲ್ಲ ವಿಭಾಗಗಳಲ್ಲೂ ಕೂಡ ಎಚ್ಚರಿಕೆ ಬೇಕು. ಸಾಲವನ್ನು ಮಾಡುವುದು, ಸಾಲವನ್ನು ಕೊಡುವುದು
ಇತ್ಯಾದಿ ವಿಷಯದಲ್ಲಿಯೂ ಕೂಡ ಅತ್ಯಂತ ಎಚ್ಚರಿಕೆ ಅನ್ನುವಂಥದ್ದು ಅವಶ್ಯಕವಾಗಿ ಬೇಕು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶನಿಯ ಪ್ರೀತಿಗಾಗಿ ಪ್ರಾರ್ಥನೆಗಳು, ಕುಜನ ಪ್ರೀತಿಗಾಗಿ ಪ್ರಾರ್ಥನೆಗಳು. ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪಠನ ಮಾಡಿ, ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನ ಮಾಡಿ, ಇದರಿಂದ ಬಹುತೇಕ ಸಮಾಧಾನ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲ ಪಕ್ಷದ ಧನುರ್ರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡುವಾಗ ಕರ್ಮಕ್ಷೇತ್ರದಲ್ಲಿ ತಮ್ಮ ಎಣಿಕೆಯಂತೆ ಕಾರ್ಯಗಳು ಪೂರ್ಣ ಆಗುವಂತಹ ಸ್ಥಿತಿ ಕಂಡು ಬರ್ತಾ ಇಲ್ಲ. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ಅಷ್ಟಮ ಭಾವದಲ್ಲಿ ಇರುವಂಥದ್ದು, ಸಪ್ತಮದಲ್ಲಿ ರವಿಬುಧ ಗ್ರಹರು ಇರುವಂಥದ್ದು, ಕರ್ಮದಲ್ಲಿ ಮೋಡದ ಸ್ಥಿತಿ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ಕರ್ತವ್ಯ ಹೇಳುವಂಥದ್ದು ತಮ್ಮೆಣಿಕೆಯಂತೆ ನಡೆಯದೇ ಇರುವಂತಹ ಯೋಗ ಫಲಗಳು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ದ್ವಿತೀಯಾಧಿಪತಿಯಾದಂಥ ತೃತೀಯಾಧಿಪತಿಯಾದಂಥ ಗ್ರಹ ಚತುರ್ಥದಲ್ಲಿ, ಚತುರ್ಥಾಧಿಪತಿ ಅಷ್ಟಮದಲ್ಲಿ. ಹಾಗಾಗಿ ಆರ್ಥಿಕ ಸ್ಥಿತಿ ಅದು ಕೂಡ ತಮ್ಮ ಎಣಿಕೆಯಂತೆ ಇಲ್ಲದೇ ಇರುವಂತಹ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಕೌಟುಂಬಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಗೊಂದಲದ ಒಂದು ವಾತಾವರಣ ಹೇಳುವಂಥದ್ದು ತಮ್ಮ ಸುತ್ತ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಈ ಒಂದು ಗೊಂದಲಗಳು, ಈ ಒಂದು ಒತ್ತಡಗಳು, ಈ ಒಂದು ಹಿನ್ನಡೆಗಳು ತಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರುವಂಥದ್ದು. ಹಾಗಾಗಿ ಒತ್ತಡವನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕಾರ ಮಾಡಿಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತಾ ಉಂಟು ನನಗೆ. ಇನ್ನು ಕುಟುಂಬದಲ್ಲಿ, ಮನೆಯಲ್ಲಿ ಮಂಗಳ ಕಾರ್ಯಾದಿಗಳ ಸಂಭ್ರಮದ ಒಂದು ವಾತಾವರಣ ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗೃತ ಮಾನಸಿಕತೆಯಿಂದ ವ್ಯವಹರಿಸುವಂತಹ ಪ್ರಯತ್ನವನ್ನು ಮಾಡಿ ತಮ್ಮ ಹೂಡಿಕೆಗಳಿಗೆ ಸದ್ಯೋ ಭವಿಷ್ಯತ್ತಿನಲ್ಲಿ ಫಲಗಳು ಹೇಳುವಂಥದ್ದು ಖಂಡಿತ ಉಂಟು. ಪೂರ್ತಿ ಹಿನ್ನಡೆಗಳೇ ಆಗಿಬಿಡ್ತದೆ ಅಥವಾ ಫಲಗಳೇ ಇಲ್ಲ ಆಗಿಬಿಡ್ತದೆ ಇತ್ಯಾದಿ ಯೋಚನೆಗಳ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಗ್ರಹಾನುಕೂಲತೆಗಳು ಹೇಳುವಂಥದ್ದು ತಮ್ಮ ಅನುಭವದಲ್ಲಿ ಇರುವುದಿಲ್ಲ. ಹಾಗಾಗಿ ಸದ್ಯೋ ಭವಿಷ್ಯತ್ತಿನಲ್ಲಿ ಗ್ರಹಾನುಕೂಲತೆಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ತಾವುಗಳು ಮಾಡಬೇಕಾದ್ದೇನು ಕೇಳಿದರೆ, ಗುರುಗಳಿಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಮಾಡಿ, ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ನಾಮಾವಳಿಗಳನ್ನು ಜಪ ಪಾರಾಯಣ ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಮಕರ ರಾಶಿಯ ಫಲಗಳ ಚಿಂತನೆಯನ್ನು ಮಾಡುವಾಗ ಮಕರ ರಾಶಿಯವರಿಗೆ ವೃತ್ತಿರಂಗ ಒಂದು ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು. ಉದ್ಯಮವನ್ನು ಮಾಡ್ತಾ ಇದ್ದರೂ ಕೂಡ ಸಮಾಧಾನಕರವಾದಂತಹ ಸ್ಥಿತಿಯಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು, ಅಂತಹ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ ಆಗುತ್ತದೆ. ದಾಂಪತ್ಯ ಸಂಬಂಧವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸೌಖ್ಯ ಅನುಭವಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಕೌಟುಂಬಿಕ ವಿಷಯವಾಗಿ ಹಾಗೆ ಇನ್ನು ಸಾಂಸಾರಿಕ ವಿಷಯವಾಗಿ ಒಂದಷ್ಟು ಧನಾತ್ಮಕ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುತ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ತಮಗೆ ಪೂರಕವಾದಂತಹ ವಾತಾವರಣಗಳು ಇರುವುದಿಲ್ಲ. ಅಂತಂದರೆ ಒಂದಷ್ಟು ಹೊಂದಿಸುವುದು ಮತ್ತೆ ಖರ್ಚು ಮಾಡುವುದು, ಒಂದಷ್ಟು ಹೊಂದಿಸುವುದು ಮತ್ತೆ ಖರ್ಚು ಮಾಡುವುದು, ಇಂತಹ ಸ್ಥಿತಿಯೇ ಮುಂದುವರಿಯುವಂತಹ ಸಾಧ್ಯತೆಗಳು ಬಹುತೇಕ ಕಂಡುಬರ್ತಾ ಇದೆ. ಮಕ್ಕಳಿಂದ ತೃಪ್ತಿದಾಯಕವಾದಂತಹ ವಾತಾವರಣಗಳು, ಹೊಸ ಥರದ ಚಿಂತನೆಗಳಿದ್ದರೆ ಅದನ್ನು ಸಾಕಾರಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಮಂಗಳ ಕಾರ್ಯಾದಿಗಳ ಬಗೆಗಿನ ಚಿಂತನೆಗಳಿದ್ದರೆ ಅದನ್ನು ಸಾಕಾರಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ. ಅದಕ್ಕೆ ಫಲಪೂರಕವಾದ್ದು ಖಂಡಿತವಾಗಲೂ ಸಿಕ್ಕೇ ಸಿಗ್ತದೆ. ಹಿರಿಯರಿಗೆ ನಿಮ್ಮ ಹಿರಿಯರು, ಅರ್ಥಾತ್ ತಂದೆ ಇರಬಹುದು, ತಾತ ಇರಬಹುದು,
ಅಥವಾ ಪುರುಷ ಸಂಬಂಧದ ನಿಮ್ಮ ಪರಿಸರ ಅಥವಾ ನಿಮ್ಮ ಪರಿವಾರ, ಎಲ್ಲಿಯೋ ಒಂದು ಕಡೆಯಲ್ಲಿ ಅನಾರೋಗ್ಯದ ಸ್ಥಿತಿ, ಅದರ ಒಂದು ನೋವು, ತಾವು ಜವಾಬ್ದಾರ ವ್ಯಕ್ತಿಗಳಾಗಿದ್ದು ಅದರ ಒಂದು ನೋವನ್ನು ತಾವುಗಳು ಅನುಭವಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಬಾಲಿಗೆ ಕಂಡು ಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಾರಾಯಣ ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಕುಂಭರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ಕುಂಭರಾಶಿಯವರಿಗೂ ಕೂಡ ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತಮ್ಮ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿ ಉಂಟು. ಉದ್ಯಮ ಕ್ಷೇತ್ರ ಚೇತರಿಕೆಯನ್ನು ಕಾಣುವಂತಹ ಸ್ಥಿತಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸಪ್ತಮಾಧಿಪತಿ ಪಂಚಮದಲ್ಲಿ, ಕೌಟುಂಬಿಕ ಅಥವಾ ಸಾಂಸಾರಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ವಾತಾವರಣ. ಇನ್ನು ಎಲುಬು, ನರಗಳು ಮತ್ತು ಉದರ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಯದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಇರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಬಹಳ ದೊಡ್ಡ ವ್ಯತ್ಯಾಸಗಳು ಅಥವಾ ದೊಡ್ಡ ಮೈನಸ್ಸುಗಳು ಹೇಳುವಂಥದ್ದಿಲ್ಲ. ಬದುಕಿಗೇನು ಬೇಕು ಅದರ ವ್ಯವಸ್ಥೆ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಒಂದು ಜಾಗ್ರತೆಯನ್ನು ವಹಿಸಬೇಕು. ತಮಗೆ ಗೊತ್ತಿಲ್ಲದಂತೆ ತಮ್ಮಿಂದ ಕೆಲವೊಂದು ಆಗಬಾರದ ಕೆಲಸಗಳಾಗುವಂತಹ ಒಂದು ಸಂದರ್ಭಗಳು. ಇದನ್ನು ಹೇಗೆ ಬೇಕಾ ನೇರವಾಗಿ ತಾವುಗಳು ತಪ್ಪು ಮಾಡ್ತೀರಿ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮಿಂದ ಒಂದು ತಪ್ಪುಗಳು ನಡೀತದೆ. ಅದು ಹೇಗೆ, ಏನು, ಎಂತ, ಎತ್ತ ಗೊತ್ತಿಲ್ಲ ಅಂತಹ ಒಂದು ಪರಿಸ್ಥಿತಿ. ಅದು ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ. ನಮ್ಮ ಕರ್ಮ ಪ್ರಭಾವಗಳು ಹಾಗೆ ನಮಗೆ ಗೊತ್ತಿಲ್ಲದಂತೆ ನಮ್ಮಿಂದ ತಪ್ಪು ಕೆಲಸಗಳನ್ನು ಮಾಡಿಸ್ತದೆ. ನಮಗೆ ಗೊತ್ತಿರುವುದಿಲ್ಲ, ನಾವೊಂದು ಇನ್ಸ್ಟ್ರೂಮೆಂಟಾಗಿ ವ್ಯವಹರಿಸಿ ಬಿಟ್ಟಿರ್ತೇವೆ. ಹಾಗಾಗುವಂತಹ ಸಂದರ್ಭಗಳಿರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಪರಿಸ್ಥಿತಿ ಉಂಟು. ಮಾನಸಿಕವಾಗಿ ಅತ್ಯಂತ ಜಾಗೃತ ಮನಸ್ಥಿತಿಯಿಂದ ವ್ಯವಹರಿಸಬೇಕು. ತಾವುಗಳು ಕೂಡ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನ ಮಾಡಿ, ಪಾರಾಯಣ ಮಾಡಿ. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಮೀನರಾಶಿಯ ಚಿಂತನೆಯನ್ನು ಮಾಡುವಾಗ, ಮೀನರಾಶಿಯವರಿಗೆ ಜನ್ಮದ ಶನಿಯ ಒಂದು ಅನುಭವ, ಒಂದಷ್ಟು ಗೊಂದಲದ ಮನಸ್ಥಿತಿ, ಎತ್ತ ಗಮಿಸಬೇಕು, ಏನು ಮಾಡಬೇಕು, ಏನು ಬಿಡಬೇಕು, ಮಾಡಬಾರದ ಕೆಲಸ ಯಾವುದು, ಮಾಡಬೇಕಾದ ಕೆಲಸಗಳು ಯಾವುದು, ಇದೆಲ್ಲವೂ ಕೂಡ ಗೊಂದಲ. ಕರ್ಮಕ್ಷೇತ್ರ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರ್ತದೆ. ದಾಂಪತ್ಯ ವಿಷಯ ಒಂದು ಹಂತದ ಸಮಾಧಾನ. ಇನ್ನು ಕೌಟುಂಬಿಕವಾದಂತಹ ವಿಷಯ ಒಂದು ಹಂತದ ಸಮಾಧಾನ. ಮಕ್ಕಳಿಂದ ಅದು ಕೂಡ ಒಂದು ಹಂತದ ಸಮಾಧಾನ. ಸಾಲದ ಬಾಧೆಗಳು, ಋಣಬಾಧೆಗಳು, ಇದು ನಿಮ್ಮ ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆ. ಇನ್ನು ದೈಹಿಕ ಮಾನಸಿಕವಾದಂತಹ ಅನಾರೋಗ್ಯ, ಮನಸ್ಸಿಗೆ ತೃಪ್ತಿ ಇಲ್ಲ, ದೇಹಕ್ಕೆ ಏನು ಅನಾರೋಗ್ಯ, ಅದರಿಂದಲೂ ಕೂಡ ತೃಪ್ತಿ ಇಲ್ಲ, ಅಂತಹ ಒಂದು ಪರಿಸ್ಥಿತಿ. ತಾವುಗಳು ವಾಹನಾದಿಗಳಿಂದ ಎಚ್ಚರಿಕೆ ಇರಬೇಕು. ಸಾಲ ಮಾಡುವಾಗ ಎಚ್ಚರಿಕೆ ಇರಬೇಕು. ಸಾಲ ಕೊಡುವಾಗ ಎಚ್ಚರಿಕೆ ಇರಬೇಕು. ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ವ್ಯವಹರಿಸಬೇಕಾದಂಥ ಅವಶ್ಯಕತೆ, ಮೂಮೆಂಟ್ ಆಗಬೇಕಾದಂಥ ಅವಶ್ಯಕತೆ. ಇದು ತಮಗಿರುವಂತಹ ಗ್ರಹಫಲದ ಅನುಭವಗಳು. ಇದು ನಿರಂತರ ಅಲ್ಲ. ಈ ಸಂದರ್ಭದಲ್ಲಿ ತಮ್ಮ ಅನುಭವಕ್ಕೆ ಇರ್ತದೆ. ಮುಂದೆ ಇದು ತಿಳಿಯಾಗುವಂತಹ ಕಾಲವೂ ಕೂಡ ಉಂಟು. ಹಾಗಾಗಿ ಇದು ನಿರಂತರ, ಇದೇ ನನ್ನ ಬದುಕು, ಈ ರೀತಿಯ ಮಾನಸಿಕತೆಗಳನ್ನು ಬಿಟ್ಟುಬಿಡಿ. ತಾವುಗಳು ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮವನ್ನು, ಗುರುಗಳ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ. ನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ತಮಗೆ ಗೊತ್ತಿಲ್ಲದಂತೆ ತಮ್ಮ ಪರಿಸರ ಹೇಳುವಂತಹದ್ದು ತಿಳಿಯಾಗುತ್ತದೆ. ತಮಗೆ ಗೊತ್ತಿರುವುದಿಲ್ಲ. ಇದೊಂದು ಈ ರೀತಿಯ ಅನುಭವವನ್ನು ತಮ್ಮ ಪಾಲಿಗೆ ಕೊಡ್ತದೆ ಅನ್ನೋದು ತಮಗೆ ಗೊತ್ತಿರುವುದಿಲ್ಲ. ಹಾಗೆ ವಿಷ್ಣು ಸಹಸ್ರನಾಮ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು
ಖಂಡಿತ ತಮ್ಮ ಪಾಲಿಗೆ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.